ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, 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 ಪ್ರಾಣೇಶ್ವರ. ಜನರ ಅಳುವು ಮುಗಿಲು ಮುಟ್ಟುತ್ತಲಿಗುವುದು ರಾಘವನ ನಾವೆಂದು ನೋಡಲಿಗೆ ಓ ಎಂದು ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಗುವುದು ರಾಘವನ ನಾವೆಂದು ನೋಡಲಿಗೆ ಓ ಎಂದು ರಾಜಬೀದಿಯೆಂದು ಪ್ರಜೆಗಳ ಶೋಕ ರಾಜಬೀದಿಯೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರಾದವನು ರಾಮನ ಶ್ರೀರಾಮಚಂದ್ರನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತ ಕಣ್ಣೀರಿಡುತ್ತಾ ಶ್ರೀರಾಮಚಂದ್ರನ ಪಾದಕ್ಕೆರಗಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ ಪುರಜನರೇ, 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನಿಡುತ್ತಾ ಪತ್ನಿಯಾದ ಸೀತೆಯೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು. ಆಗ ಕುರುಡನೊಬ್ಬನು, ಶ್ರೀರಾಮಚಂದ್ರ ಪ್ರಭು ಪುರುಷೋತ್ತಮನಾದ ನಿನಗೆ ಈ ಕಷ್ಟ ಬಂದ ಮೇಲೆ ನಮ್ಮಂತ ತಬ್ಬಲಿಗಳ ಗತಿಯೇನು? ಅಯ್ಯೋ, ನೋಡುವ ಭಾಗ್ಯವಂತೂ ನನಗಿಲ್ಲ, ಮುಟ್ಟುವ ಭಾಗ್ಯವನ್ನಾದರೂ ಕರುಣಿಸು. ಪ್ರಭು, ತಾವು 14 ವರ್ಷ ವನವಾಸವನ್ನು ಮುಗಿಸಿ ಹಿಂದಿರುಗುವ ವೇಳೆಗೆ ನಾನು ಜೀವಂತವಾಗಿರುವನೋ ಇಲ್ಲವೋ ಈಗಲೇ ನನಗೆ ಆಶೀರ್ವದಿಸಿ ಪ್ರಭು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ. ವಿಧಿ
ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು. ಶತ್ರುಘ್ನ, ಅಗ್ರಜ, ಇಂದು ಶ್ರೀರಾಮಚಂದ್ರರ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತರಾಗಿ ಬರಬೇಕೆಂತಲೂ ದೂತರಲ್ಲಿ ಹೇಳಿ ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಏನೆಂದು ತಿಳಿಸಲಿ ಸಹೋದರ? ಏನು ಅಗ್ರಜ? ಅದೇನು ವಿಚಾರ ನನ್ನೊಡನೆ ತಿಳಿಸಬಾರದೆ? ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ದೂರದಲ್ಲಿ ಶಬ್ದವೊಂದು ಕೇಳಿ ಬಂತು. ಆ ಶಬ್ದವನ್ನು ಹಿಂಬಾಲಿಸಿಕೊಂಡು ಓಡಿದೆನು ಓಡಿದೆನು ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕರು ವಸ್ತ್ರಹೀನರಾಗಿ ಮಗು ಭರತ ಕಡೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡರು. ತಂದೆಯವರನ್ನು ಕಾಪಾಡಲೇಬೇಕೆಂದು ಅವರ ಕೂಗನ್ನು ಹಿಂಬಾಲಿಸಿಕೊಂಡು ಓಡಿದೆನು ಬಹುದೂರ ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕರು ಕಣ್ಮರೆಯಾದರು. ಅಷ್ಟರಲ್ಲಿ ಎಚ್ಚರವಾಯಿತು. ಕಣ್ತೆರೆದು ನೋಡಿದರೆ ಎಲ್ಲವೂ ಶೂನ್ಯ. ಹೀಗೇಕಾಯಿತು ಸಹೋದರ, ಹೀಗೇಕಾಯಿತು? ಅದು ಅಲ್ಲದೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯ ನಗರವನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಮಶಾಣದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಆತ್ಮಸ್ಥೈರ್ಯಕ್ಕೆ ಎರಕವಾದ ದುರ್ಬಲವನ್ನು ತೆಗೆದುಕೊಂಡು ಸ್ವತಃ ನೀನೇ ಹೇಗೆ ದುಃಖಿಸುತ್ತಿರುವೆ? ನೀನು ಹೇಳುವ ಮಾತಿಗಾಗಲಿ ಅಮ್ಮಂಗಳಕ್ಕಾಗಲಿ ಕಾರಣವಿಲ್ಲ. ಅಲ್ಲಿ ನೋಡು ಅಗ್ರಜ, ಅಲ್ಲಿ ನೋಡು. ಅರಮನೆಯಲ್ಲಿ ಮೊಳಗುವ ನಾದ ಘೋಷಗಳು ನಮಗೆ ಕೇಳಿ ಬರುತ್ತಿಲ್ಲ. ಏಕೆಂದರೆ ಸುತ್ತಲೂ ಕೋಟೆ ಆವರಿಸುವುದು. ಆದ್ದರಿಂದ ನಾವಿರುವರು
ಪುರ ಪ್ರವೇಶವನ್ನು ಮಾಡಿದರೆ ಎಲ್ಲ ವಿಚಾರವೂ ತಾನಾಗಿ ತಿಳಿಯುವುದು. ನಡೆ ಅಗ್ರಜ, ನಡೆ. ಸರಿಯಾಗಿರುವೆ ಶತ್ರುಘ್ನ, ನಡೆ ಹೋಗೋಣ. ಘೋರವಾದರು ಸತಿಯು ಚಾಲಿಯನ್ನು ಓದುತ್ತಿ ಹೋದು. ಘೋರವಾದರು ಸತಿಯು ಚಾಲಿಯನ್ನು ಓದುತ್ತಿ ಹೋದು. ಪಾರಿ ಊರಗ ಅಡಲಹುದು. ಪಾರಿ ಊರಗ ಅಡಲಹುದು. ಬಾರಿ ಊರಗ ಅಡ್ಡಲಹುದು. ಪರಿಯಿದೇನು ಕಾಣದಾಯ್ತೆ. ಪರಿಯಿದೇನು ಕಾಣದಾಯ್ತೆ. ತೋರುವುದು ರೋಷ ಕುಂದ ಯಾರ ಕೇಳಿ ಏನ ಮಾತೆ. ಯಾರ ಕೇಳಿ ಏನ ಮಾತೆ. ತೋರುವುದು ದೋಷ ಕೊಂದ, ದೋಷ ಕೊಂದ, ದೋಷ ಕೊಂದ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪತಿಯನಾಗಲಿ ಚೀತಿಯೊಳಗೆ ಪಾಪಿಯಾದೆನೆ. ಪತಿಯನಾಗಲಿ ಚೀತಿಯೊಳಗೆ ಪಾಪಿಯಾದೆನೆ. ಹಣತೆ ಆರಿತೆ ಹಣೆಯ ಬರಹ ಅಳಿಯಿತೆ. ಹಣತೆ ಆರಿತೆ ಹಣತೆ ಆರಿತೆ ಹಣತೆ ಆರಿತೆ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ, 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 ಅಮ್ಮ. ಅಮ್ಮ. ಶತ್ರುಘ್ನ, ಅಗ್ರಜ, ನಾವು ಬಂದೊಡನೆ ಅತಿ ಪ್ರೀತಿ ವಿಶ್ವಾಸದಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯವರೇ ಕಾಣುತ್ತಿಲ್ಲವಲ್ಲ? ಎಲ್ಲಿ? ಅಮ್ಮ, ಅಮ್ಮ, ಅಮ್ಮ. ಅಮ್ಮ. ಓ, ಇಲ್ಲೇ ಇರುವಿರೋ? ಪೂಜ್ಯ ಮಾತೆಯವರಿಗೆ ನಮಸ್ಕರಿಸಿದರು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಇದೇನಮ್ಮ ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜ ಸ್ತಂಭವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿದೆಯಲ್ಲ. ಸದಾ ನಿಮ್ಮ ಮಂದಿರದಲ್ಲಿ ಇರುತ್ತಿದ್ದ ಪೂಜ್ಯ ಜನಕರಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾಮಾತೆಯಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ. ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಸ್ವರ್ಗ ನಮ್ಮನ್ನು ತೊರೆದೆಯ ಕಡೆಗೂ ನಮ್ಮನ್ನು ತೊರೆದು ಸ್ವರ್ಗಸ್ಥರಾದಿರ. ಸ್ವರ್ಗಸ್ಥರಾದ ನಿಮಗೆ ಇಲ್ಲಿಂದಲೇ ನಮಿಸುವೆವು. ಅಮ್ಮ, ಅಮ್ಮ, ಪೂಜ್ಯ ಜನಕನ ಮರಣಕ್ಕೆ ಕಾರಣವೇನಮ್ಮ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು ಮಕ್ಕಳಿರ. ನೀನೇ ಕಾರಣದೆಯ? ಅದು ಹೇಗೆ ತಾನೇ ಸಾಧ್ಯ ತಾಯಿ? ಹೌದು ಕಂದ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಏನೆಂಬುದಾಗಿ ತಾಯಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೇ ವರಕ್ಕೆ
ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ ಇನ್ನು 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನಿಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಸ್ವರ್ಗಸ್ಥರಾದರು. ಏನು ಹೇಳಿದಿರಿ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ರಾಮನು ನನ್ನಣ್ಣ ಶ್ರೀರಾಮನು ನಾರಮಡಿಯನ್ನುಟ್ಟು ಜಟಾವಲ್ಯಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆಯ? ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಈ ಭರತನ ತಾಯಿಯೇ? ಸಂದೇಹವಾಗಿ ಇಲ್ಲ. ಅಯ್ಯೋ, ಮಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಛೀ, ಅಮ್ಮ ಎನ್ನುವ ಶಬ್ದಕ್ಕೆ ನೀನು ಹರಳೆ, ಯೋಗ್ಯಳೆ, ಛೀ ಪಾಪಾತ್ಮಳೆ. ವಂಶನಾಶವೆಂಬ ತಳದೆಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಅಸೂಹೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ ಅಯ್ಯೋ ಭಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನಸ್ಸು ಮಾಡಿದೆ. ಏಕತಾಯೇ ಮನಸ್ಸು ಮಾಡಿದೆ. ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತೆ ದುರ್ಬುದ್ಧಿ ಪ್ರಾಪ್ತವಾಗುವುದು. ಏನು ಮಾಡಲಿ? ನಿನ್ನನ್ನು ಈಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವುದು. ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ಲುವುದೇ ಮಾಡಿದರೆ, ಮಾತೆಯ ಕೊಲ್ಲುವುದೇ ಮಾಡಿದರೆ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ಲುವುದೇ ಮಾಡಿದರೆ. ಇಹ ವಂಶ ಭೂಪನ ಮನವರಿತವರ, ಇಹ ವಂಶ ಭೂಪನ ಮನವರಿತವರ, ಕುಲನಾಶ ಮಾಡಿ ನನ್ನ ಕಾರ್ಯಗೈದವರ, ಕುಲನಾಶ ಮಾಡಿ ತನ್ನ ಕಾರ್ಯಗೈದವರ, ಮಾತೆಯ ಕೊಲ್ಲುವುದೇ ಮಾಡಿದರೆ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ಲುವುದೇ ಮಾಡಿದನೆ. ಅಗ್ರಜ, ಶಾಂತನಾಗು. ಮಾತೃವಧೆ ಮಹಾಪಾಪಕರ ನಡೆ. ಶ್ರೀರಾಮಚಂದ್ರನ ಅಡ್ಡಗಟ್ಟಿ ಹೇಗೆ ಮಾಡಿದರೂ ಕರೆದು ತಂದು ನಿಂತಿರುವ ಪಟ್ಟಾಭಿಷೇಕವನ್ನು ಮಾಡಿಲ್ಲ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಠೆಯಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದೆ. ನಡೆ, ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷಕ್ತರನ್ನಾಗಿ ಮಾಡೋಣ. ಕುಮಾರ. ನಡೆ, ಹೋಗೋಣ. ಭರತ, ನಿಲ್ಲು ಕಂದ, ದುಡುಕಬೇಡ. ನನ್ನ ಮಾತನ್ನು ಕೇಳು. ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಮಗನೇ. ಏನು ಹೇಳಿದಿರಿ? ನಾನು ಪಟ್ಟಾಭಿಷಕ್ತನಾಗಬೇಕೇ? ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ ಮಾಡಬಾರದ ಕೃತ್ಯವನ್ನೇ ಎಸಗಿ ಪಾಪಿಯಾಗಿ ನಿಂತಿರುವ ನಿಮ್ಮ ಮುಖಾಲೋಕನ ಮಾಡುವುದೇ ಅಸಹ್ಯಕರ. ಗಣೇ ಶತ್ರುಘ್ನ, ನಡೆ ಅಗ್ರಜ. ಇಲ್ಲೊಂದು ಕ್ಷಣವೂ ನಿಲ್ಲುವುಬೇಡ. ಭರತ, ಅಯ್ಯೋ
ಜಗನ್ಮಾತೆಯನ್ನು ಸ್ಮರಿಸಿ ಮುಂದೆ ಹೋಗೋಣ, ನಡೆಯಿರಿ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ. ಅರನದಿರಲಿಂದ ಹರಿವೆ ಅಮ್ಮ, ಅಮ್ಮ, ಅರನದಿರಲಿಂದ ಹರಿವೆ ನರೆಯನ್ನು ಧರಿಸಲು ಆಗಮಿಸಿ ಬಂದೆ. ಅರನಶಿಲದಿಂದ ಹರಿವೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದ ತಾಯೇ, ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದ ತಾಯೇ, ನಿರುಪಮ ಚರಿತಳೆ ನಿರ್ಣಯ ಅನುದಿನ, 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 ನಿರುಪಮ ಚರಿತಳೆ, ನಿರುಪಮ ಚರಿತಳೆ ನಿರ್ಣಯ ಅನುದಿನ, ನಿರಂತರ ನಿರೋಧಿಸುವ ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ, ವರಗಂಗೆ, ವರಗಂಗೆ. ಸೀತಾ, ಲಕ್ಷ್ಮಣ, ಪರಮ ಪಾವನೆಯಾದ ಗಂಗಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಅದು ಗುಹನು ಇತ್ತಲೇ ಬರುತ್ತಿರುವ ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ
ಗುಹನೆ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರದವರು ಕ್ಷೇಮವೇ? ಪ್ರಭು, ನಿನ್ನ ಅನುಗ್ರಹದಿಂದ ನಾನು ಮತ್ತು ನನ್ನ ಪರಿವಾರವು ಸಕಲ ಪರಿವಾರವು ಕ್ಷೇಮದಿಂದಿದ್ದೇವೆ. ಆದರೆ ತಮಗೆ ಒದಗಿ ಬಂದಿರುವ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖ ಉಂಟಾಗಿದೆ ಪ್ರಭು, ದುಃಖ ಉಂಟಾಗಿದೆ. ತಾವು ಚಿಂತಿಸಲಾಗದು. ನಿಮ್ಮ 14 ವರ್ಷ ವನವಾಸದ ಅವಧಿಯನ್ನು ನಮ್ಮ ಈ ಶೃಂಗಬೇರಿಪುರದಲ್ಲಿಯೇ ಕಾಲವನ್ನು ಕಳೆಯುತ್ತಾ ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಗುಹನೆ, ನಿನ್ನ ಪ್ರೀತಿ ವಾತ್ಸಲ್ಯದ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಫಲಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವ ನಾನು 14 ವರ್ಷ ವನವಾಸ ಮುಗಿಯುವವರೆಗೆ ಪುರಪ್ರವೇಶ ಮಾಡುವಂತಿಲ್ಲ. ಅದು ನನ್ನ ನಿಬಂಧನೆ. ನೀನೇನಾದರೂ ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ನದಿಯಿಂದ ನನ್ನನ್ನು ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಭವಸಾಗರವನ್ನೇ ದಾಟಿಸಬಲ್ಲ ತಮ್ಮನ್ನ ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಣ ನನಗೆ ಒದಗಿ ಬಂದಿತ್ತಲ್ಲ, ನಾನೇ ಧನ್ಯ. ಪ್ರಭು, ನಿಮ್ಮ ಇಚ್ಛೆಯಂತೆ ಆಗಲಿ. ಆದರೆ ನನ್ನದೊಂದು ಮಾತು. ಏನದು ಗುಹನೆ? ಪ್ರಭು, ತಾವು ಹಿಂದೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಒಂದು ಶಿಲೆಯು ತಮ್ಮ ಪಾದಕ್ಕೆ ಸೋಂಕಲು ಅದು ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲಿ ಹಲವಾರು ಶಿಲೆಯ ಹರಳುಗಳು ವ್ಯಾಪಿಸಿರುವವು. ಅವೆಲ್ಲವೂ ತಮ್ಮ ಪಾದ ಸ್ಪರ್ಶದಿಂದ ಸೋಂಕಿ ಹೆಣ್ಣಾದರೆ ನನ್ನ ಗತಿಯೇನು ಪ್ರಭು? ಅರ್ಥವಾಯಿತು ಗುಹನೆ, ಅರ್ಥವಾಯಿತು. ನಿನ್ನ ಮನಸ್ಸಿನ ಆಂತರ್ಯವನ್ನು ಈಗ ಅರಿತೇನೆ. ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲವೇ ನಿನ್ನ ಮನದ ಅಭಿಲಾಷೆ? ಹೌದು ಪ್ರಭು. ಹಾಗೆ ಆಗಲಿ. ತಾವು ಕ್ಷಣಕಾಲ ವಿಶ್ರಮಿಸಿ. ಪ್ರಭು, ತಮ್ಮ ಮಾತೆಯವರಿಗೆ ಸ್ವಲ್ಪ
ಕ್ಷಣಕಾಲ ನಾವೆಯನ್ನು ಸಿದ್ಧಪಡಿಸಿ ಬರುವೇನು. ಹಾಗೆ ಆಗಲಿ ಗುರು. ಪ್ರಭು, ನಾವೆಯೂ ಸಿದ್ಧವಾಗಿರುವುದು, ತಾವು ದಯಮಾಡಿಸಬೇಕು. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾ. ಪವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವ, ಪವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವ, ದೇವ ದೇವ ನಿನ್ನಂತ ಹಿರಿಯಂದದಿ ಪಾಲಿಸುವೆ, ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾ. ಲಕ್ಷ್ಮಣ, ಪರಮ ಪಾವನೆಯಾದ ರಂಗಮಾತೆಯನ್ನು ಸ್ಮರಿಸಿದ್ದಾಯಿತು. ಲಕ್ಷ್ಮಣ, ಅದು ನೋಡು, ಕೆಂದುಳಿ ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ತುರಗಗಳ ಕುರುಪುಟದಿಂದ ಎದ್ದ ಕೆಂದುಳನ್ನು ನೋಡಿದರೆ ಯಾರು ರಾಜಪುತ್ರರು ಭೇಟಿಗಾಗಿ ಬಂದಿರಬಹುದೇ, ಅಥವಾ ನಮ್ಮ ಮೇಲೆ ದಂಡೆತ್ತಿ ಬಂದಿರಬಹುದೇ? ಹೋಗಿ ನೋಡಿಕೊಂಡು ಬಾ. ಅಗ್ರಜ, ಮತ್ತಾರು ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಆ ಭರತನೇ ತನ್ನ ಸೈನ್ಯ ಸಮೇತನಾಗಿ ಬರುತ್ತಿರುವನು. ಅಪ್ಪಣೆ ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿಬಿಡುವನು. ಶಾಂತನಾಗು ಸಹೋದರ. ಭರತನ ಸೋದರ ಪ್ರೇಮವನ್ನು ನೀನರಿಯೇ. ಅವನೇನು ನಮ್ಮ ನಾಶಕ್ಕಾಗಿ ಬಂದಿರುವನೋ ನೋಡೋಣ. ಸೀತಾ ಮನೋನಾಥ ಸಿತ ಪಾರಿಜಾತ, ಸೀತಾ ಮನೋನಾಥ ಸಿತ ಪಾರಿಜಾತ, ಸೀತಾ ಮನೋನಾಥ ಸಿತ ಪಾರಿಜಾತ, ಸೀತಾ ಮನೋನಾಥ ಸಿತ ಪಾರಿಜಾತ, ಪೂತಾ ಸುನೀತ ರಘುವಂಶ ಖ್ಯಾತ, ಪೂತಾ ಸುನೀತ ರಘುವಂಶ ಖ್ಯಾತ, ರಾಮ ಪರಮ ಪಾವನ ರಾಮ ಶ್ರೀ ರಾಮ ಪರಂದ. ಅಗ್ರಜ ರಾಮಚಂದ್ರ ಪ್ರಭು, ನಿನಗೆ ನಮಸ್ಕರಿಸುವೆವು. ಭರತ ಸದ್ದುಂದರೇ, ನಿಮಗೆ ಮಂಗಳವಾಗಲಿ. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಲು ಬಹಳ ಕಾತುರವಾಗುತ್ತಿದೆ. ಹೇಳು, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ. ನಮಗೆ ಅಕಾರ ಉಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲಿ ಶ್ರೇಷ್ಠರೆನ್ನಿಸಿದ ಗುರು ವಸಿಷ್ಠರು ಕ್ಷೇಮವೇ? ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರೆನ್ನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ಪತಿ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನಾಡದೆ ಕಳುಹಿಸಿಕೊಟ್ಟ ನನ್ನ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯು ಕ್ಷೇಮವೇ? ಸುಮಿತ್ರಾ ದೇವಿಯವರು ಕ್ಷೇಮದಿಂದಿರುವರು ಅಣ್ಣ.
ನವಮಾಸಗಳು ಹೆತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಲ್ಲಿ ಕಳುಹಿಸಿಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮವೇ. ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ. ಕ್ಷೇಮ ಕ್ಷೇಮ. ಭರತ, ಈಗ ಹೇಳು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ ನಮ್ಮಂತ 4 ಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದಿದ್ದವನು ಪುಷ್ಪರಥ ಎಂಬ ಅನ್ವಂತ ನಾಮವನ್ನು ಹೊಂದಿ ದಶ ದಿಕ್ಕುಗಳಲ್ಲಿ ದೇವಾನುದೇವಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿ ತಾನೊಬ್ಬ ರಥಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮವೇ. ಅಯ್ಯೋ, ಇನ್ನೆಲ್ಲಿ ಕ್ಷೇಮ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏಕೆ ಭರತ, ಏನಾಯಿತು? ಅಣ್ಣ, ಬೇಗ ಹೇಳಬಾರದೆ? ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟು ಬಂದ ಮೇಲೆ ನಿಮ್ಮ ಅಗಲಿಕೆಯನ್ನು ಸಹಿಸಲಾರದೆ ಪೂಜ್ಯ ಜನಕರು ಸ್ವರ್ಗಸ್ಥರಾದರಣ್ಣ, ಸ್ವರ್ಗಸ್ಥ. ಜನಕ ಮಮಯಿತ ಪ್ರಿಯ ಪಿತ ಅಗಲಿ ಪೋದೆಯ ಸಹಿಸೆ ಪರಲೋಕವಾಸಿಯಾದ್ಯ. ಹೇ ತಂದೆ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸು. ಅಯ್ಯೋ, ಇನ್ನು ಮುಂದೆ ದಶರಥ ಎಂದು ಯಾರನ್ನು ಕರೆಯಲಿ? ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಬಳಿಯಲಿದ್ದು ಅವರ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗಿಯಾಗಿರುವೆ. ಅಂತಹ ಪುಣ್ಯ, ಅಂತಹ ಭಾಗ್ಯ ಈ ಪಾಪಿ ರಾಮನಡೆಯಲ್ಲಿ ಬರೆಯಲಿಲ್ಲ ಭರತ, ಬರೆಯಲಿಲ್ಲ. ಅಣ್ಣ, ಆ ಪುಣ್ಯವೂ ನಮದಿಲ್ಲದಾಯಿತು. ತಂದೆಯವರ ಅವಸಾನ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿ ಇರಲಿಲ್ಲವಣ್ಣ. ಅಯ್ಯೋ, ಜನಕನ ಅವಸಾನ ಕಾಲದ ಸಮಯದಲ್ಲಿ ನೀವು ಸಹ ಬಳಿಯಲ್ಲಿರಲಿಲ್ಲವೇ? ಅಯ್ಯೋ, ಹೇ ದಶರಥ ಚಕ್ರವರ್ತಿ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ ನಮ್ಮಂತ 4 ಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಮರಣದ ಕಾಲದಲ್ಲಿ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲು ಬಳಿಯಲ್ಲಿ ಯಾರೂ ಇರಲಿಲ್ಲವೇ? ಅಯ್ಯೋ, ನಿರ್ಭಾಗ್ಯ ಪುತ್ರರು ನಾವು, ನಿರ್ಭಾಗ್ಯ ಪುತ್ರರು. ಗತಂ ನ ಶೋಚ್ಯತ್ ಪ್ರಾಜ್ಞಾ, ಗತಂ ನ ಶೋಚ್ಯತ್ ಪ್ರಾಜ್ಞಾ. ಚಿಂತಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗುತ್ತಮ್ಮ, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ.
ಮಾತೆ ಆಜ್ಞೆ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಅಣ್ಣ, ಏನು ಹೇಳಿದಿರಿ? ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ನೀವು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ನಮಗೆ ಸಂತೋಷವನ್ನುಂಟು ಮಾಡುವ ಅಣ್ಣ. ಇಲ್ಲ ಭರತ, ಇಲ್ಲ. ಮಾತೆಯ ಆಜ್ಞೆ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ನಾನು ಆ ಕಾರ್ಯದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ 14 ವರ್ಷ ವನವಾಸ ಮುಗಿಯುವವರೆಗೆ ನಾನು ಪುರಪ್ರವೇಶ ಮಾಡುವಂತಿಲ್ಲ. ನೀನು ಪಟ್ಟಾಭಿಷಕ್ತನಾಗಿ, ಅದು ಅಲ್ಲದೆ ನಿನಗೆ ಒದಗಿ ಬಂದಿರುವ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುತ್ತೇನೆ. ಅಣ್ಣ, ನಾನೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಪಹಾರ ದೋಷ ಎಲ್ಲಿಂದ ಬರುವುದು ಅಣ್ಣ? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಅದಕ್ಕೆ ಒಪ್ಪುವುದಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡುವಿರಾ? ಹೇಳು ಭರತ, ಅದೇನು ನಿನ್ನ ಕೋರಿಕೆ? ಅಣ್ಣ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ತಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವನ್ನಾಳುವೆವು. 14 ವರ್ಷ ವನವಾಸ ಮುಗಿದ ಮರುದಿನವೇ ತಮ್ಮ ದರ್ಶನ ನೀಡಬೇಕು. ಇಲ್ಲವಾದರೆ ಈ ಭರತನ ದೇವನ್ನು ಅರ್ಪಿಗೆಸ್ಬೇಡು. ಇದೋ ನಿಮ್ಮ ಪಾದರಾಣೆ ಸತ್ಯ. ಭರತ, ಬಹಳ ಸಂತೋಷ. ನಿಮ್ಮಿಚ್ಛೆಯಂತೆ ಆಗಲಿ. 14 ವರ್ಷ ವನವಾಸ ಮುಗಿದ ಮರುದಿನವೇ ಬಂದು ನಿಮಗೆ ದರ್ಶನವನ್ನು ಕೊಡುತ್ತೇನೆ. ಸಂತೋಷವಾಗಿದೆ? ಆಗಬಹುದು ಅಣ್ಣ. ತೆಗೆದುಕೋ ಪಾದುಕೆಗಳನ್ನು. ತನ್ನೊಡಲ ಪಾಪವಂ ತಡವೆನಿತು ತವಕದಿ ಬೆಳೆಸಿದ ತಾಯಿಗಿಂಭಾಗ್ಯವಿಲ್ಲ. ಪರಮ ಜಪಕಮನಿ ಪಾದಾರ್ಚನೆಗೈದ ಪುರಜನರಿಗಿಂಭಾಗ್ಯವಿಲ್ಲ. ರಾಮ ಸಹಜದಿಂ ಶ್ರೀರಾಮಚಂದ್ರರ ಸಹಜನಾಗಿ ಜನಿಸಿ ಸಹಜದಿಂ ಶ್ರೀರಾಮಚಂದ್ರರ ಸಹಜರಾಗಿ ಜನಿಸಿ ಸಾಗೆನಿಸಿದನ ಈ ಭಾಗ್ಯವಿಲ್ಲ. ರಾಮ ಅಗ್ರಜ, ನಾವಿನ್ನು ಹೋಗಿ ಬರುವೆವು. ನಮಗೆ ಅನುಗ್ರಹಿಸು. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ
ಅಗ್ರಜ, ಅರಿಯದೆ ದುಡುಕಿದೆ. ನನ್ನಿಂದ ತಪ್ಪಾಯಿತು, ಕ್ಷಮಿಸಬೇಕು. ಚಿಂತೆ ಇಲ್ಲ ಸೀತಾ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಪುರಜನರು ಬಂದು ನಮ್ಮನ್ನು ಆಗಾಗ ಕಾಡುವರು. ಆದ್ದರಿಂದ ದಂಡಕಾರಣ್ಯ ಕುರಿತು ಪ್ರಯಾಣ ಮಾಡೋಣ. ನಡಿ. ಹಾಗೆ ಓಹೋ ಓಹೋ ಮೇವು ಬರಲಿದೆ, ಓಹೋ ಓಹೋ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ, ಓಹೋ ಆಹಾ ಮೇವು ಬರಲಿದೆ. ಮೇವು ಬರಲಿದೆ, ಆರಿ ಈರಿ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಜೀವ ಬಾಬಾ ಮೇವು ಬರಲಿದೆ, ಜೀವ ಬಾಬಾ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಏನಿದು? ನನ್ನ ಕಾಡಿಗೆ ಯಾರೋ ನರಮನಸ್ಸರು ಬಂದಿರುವಂತೆ ಭಾಷವಾಗುತ್ತಿರುವುದಲ್ಲ. ಯಾರು ಯಾರು ಬರಲಾರರು? ನನ್ನ ಅಪ್ಪಣೆ ಇಲ್ಲದೆ ಈ ಕಾಡಿಗೆ ಯಾರು ತಾನೇ ಬರುವರು? ಯಾರೂ ಬರುವುದಿಲ್ಲ. ಓಹೋ, ಮರೆತಿದ್ದೆ. ನನ್ನ ಮಗ ಸಂಬುಗನು ಸೂರ್ಯನು ಗುರ್ತಿ ತಪಸ್ಸನ್ನು ಆಚರಿಸಿದ್ದನು. ಇನ್ನಿಗೆ ಮುಗಿದಿರುವುದು. ನನ್ನ ಮಗನನ್ನು ಕರೆದುಕೊಂಡು ನಮ್ಮಣ್ಣ ಲಂಕೇಶ್ವರನ ಲಂಕಾಪಟ್ಟಣಕ್ಕೆ ಈಗಲೇ ತೆರಳುವೆನು. ಕುಮಾರ, ಸಂಬುಗ, ನನ್ನನ್ನು ಬಿಟ್ಟು ಒಡ್ಡಿ ಹೋದೆಯ ಕಂದ. ಏನು ತಾನೇ ಮಾಡಲಿ, ನನ್ನನ್ನು ಒಂಟಿ ಮಾಡಿಬಿಟ್ಟೆಯ ಮಗನೇ. ಯಾರು 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 ನನ್ನ ಮಗನನ್ನು ಕೊಂದು ಹಾಕಿರುವ ಪಾಪಿಗಳು ಯಾರು? ಯಾರೇ ಆಗಿರಲಿ, ಬಹುದೂರ ಹೋಗಿರಲಾರರು, ಇಲ್ಲೇ ಇರುವರು. ಈಗಲೇ ಅವರನ್ನು ಹುಡುಕಿ ತಿಂದಿ ತೇಗುವೆನು. ನಾನು ಕೊಂದುವೆನು ಆನಂದವ, ಇಂದು ನಾನು ಕೊಂದುವೆನು ಆನಂದವ. ಇಂದು ನಾನು ಕೊಂದುವೆನು ಆನಂದವ. ಸಂದೇಹವಿಲ್ಲದೆ ಪಾಂಸವ, ಇಂದು ನಾನು ಕೊಂದುವೆನು ಆನಂದವ. ಕಣ್ಣು ಗುಡ್ಡೆಗಳ ಕಿತ್ತಿ ಸಂಡಿಗೆಯನ್ನು ಮಾಡಿ ಕರ್ರ ಕಂಡು ಗುಡ್ಡಗುಡ್ಡಗೆನು ಕರಿಯನ್ನೇ ಮಾಡಿ ಇಲ್ಲಿ ತೆಗೆದು ಬರುವೆನು. ಇಂದು ಕೊಂದುವೆನು ಆನಂದವ, ಇಂದು ನಾನು ಕೊಂದುವೆನು ಆನಂದವ, ಇಂದು ನಾನು ಕೊಂದುವೆನು ಆನಂದ.
ಸೀತಾ, ಸ್ವಾಮಿ. ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿದೆ. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಸೀತಾ, ಆಹಾ ಆಹಾ ಸೀತಾ, ಶುಕಪಿದ ನಾದಗಳಿಂದಲೂ ಈ ಪ್ರಕೃತಿ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನು ತೊಳೆಯುವಂಥ ಅಂದವಾದ ತಾಣವೇ ಈ ಪಂಚವಟಿ. ಜಾನಕಿ, ಸ್ವಾಮಿ. ಅರಮನೆಯಲ್ಲಿ ಹಂಸ ತೂಲಿಕಾ ತಲ್ಪದ ಮೇಲೆ ಕುಳಿತು ಕೃಷ್ಣಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸದಾಸಿಯರಿಂದ ಸೇವೆ ಮಾಡಿಸಿಕೊಂಡು ಆನಂದದಿಂದಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ? ಇದೇನಿದು ಜಾನಕಿ? ಎಂತಹ ಮಾತನ್ನು ಹೇಳುತ್ತಿರುವಿರಿ? ಪತಿಯ ಸೇವೆಯೇ ಪರಮೇಶ್ವರನ ಸೇವೆ. ಅದು ಅಲ್ಲದೆ ಇಲ್ಲಿ ಹಂಸ ತೋಲಿಕಾ ತಲ್ಪದಿಲ್ಲದಿದ್ದರೂ ಧರ್ಮಾಸನಕ್ಕೇನು ಕಡಿಮೆ ಇಲ್ಲ ಅಲ್ಲದೆ. ನೀವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಕ್ಷೇತ್ರವಲ್ಲಿ ಪ್ರಾಣೇಶ್ವರ. ಸ್ವಾಮಿ, ಆಶಾ ಜೀವನ ಶುಭ ದಿನ
ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಬನ್ನಿ ಸ್ವಾಮಿ. ಜಾನಕಿ, ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ ನೋಡು. ನಿಜವೇ ಸ್ವಾಮಿ? 14 ವರ್ಷ ವನವಾಸವನ್ನು ನಾವು ಇಲ್ಲೇ ಆನಂದದಿಂದ ಕಳೆಯಬಹುದು. ಹಾಗೆ ಆಗಲಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಬಾರಲೇ ಇಲ್ಲವಲ್ಲ? ಅಗ್ರಜ, ನಿನಗೆ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಈ ಖಡ್ಗವಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ಈ ಖಡ್ಗವನ್ನು ನಾನೇ ಪಡೆದು ಆ ರಾಕ್ಷಸನನ್ನು ಸಂಹರಿಸಿ ಬಂದೆನು. ಏನು, ಕಡೆಗೂ ಸಂಹರಿಸಿದೆಯಾ? ಹೌದು ಅಗ್ರಜ. ಚಿಂತೆ ಇಲ್ಲ, ಅದನ್ನು ನಿನ್ನ ಆತ್ಮರಕ್ಷಣೆಗೆ ನಿನ್ನ ಬಳಿಯಲ್ಲೇ ಇಟ್ಟಿಕೋ. ಆ ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಅಪ್ಪಣೆ ಅಗ್ರಜ. ಓಹೋ, ನನ್ನ ಊಹೆ ನಿಜವಾಯಿತು. ಇವರೇ ನನ್ನ ಮಗನನ್ನು ಕೊಂದು ಹಾಕಿರುವರು. ಇವರನ್ನು ಸುಮ್ಮನೆ ಬಿಡಬಾರದು, ತಿಂದಿ ತೇಗಬೇಕು. ಏನು ರೂಪು, ಏನು ಲಾವಣ್ಯ, ಎಷ್ಟು ಮನೋಹರವಾಗಿರುವರು. ಏನು ತಾನೇ ಇವರನ್ನು ನೋಡುತ್ತಿದ್ದರೆ ಇವರನ್ನೇ ಒರಿಸುವಾಗ ಶೂರ್ಪನಖ ಎಂದು ನನ್ನ ಮನಸ್ಸು ಹೇಳುತ್ತಿರುವುದಲ್ಲ. ಏನು ತಾನೇ ಮಾಡಲಿ, ಹೇಗಾದರೂ ಮಾಡಿ ಇವರನ್ನು ಒರಿಸಿಕೊಂಡರೆ ಅಯ್ಯೋ ನನ್ನ ಆಸೆಯೂ ಈಡೇರುವುದು. ಇವರು ಹೇಗಾರು ಮಾಡಿ ಒರಿಸುವೆನು. ನಾನೀಗಲೇ ಒರಿಸುವೆ, ನಾನೀಗಲೇ ಒರಿಸುವೆ, ನಾನೀಗಲೇ ಏನಾದರೂ ಆಗಲಿ, ಏನಾದರೂ ಆಗಲಿ, ನಾನೀಗಲೇ ಒರಿಸುವೆ, ನಾನೀಗಲೇ ಕಲ್ಲು ಪಕ್ಕದ ಮೇಲೆ ಪಲ್ಲವ ಹಾಸಿಕೊಂಡು, ಕಲ್ಲು ಪಕ್ಕದ ಮೇಲೆ ಪಲ್ಲವ ಹಾಸಿಕೊಂಡು ವಲ್ಲಭನ ಗಲ್ಲೇ ಮುಟ್ಟಿಡು. ನಾನೀಗಲೇ ಒರಿಸುವೆ, ನಾನೀಗಲೇ ಒಂದು ಮಲ್ಲಿಗೆ ಹೂವ ಮಂಡೆಯಲ್ಲಿ ಮುಡಿದುಕೊಂಡು, ಒಂದು ಮಲ್ಲಿಗೆ ಹೂವ ಮಂಡೆಯಲ್ಲಿ ಗಂಡುಗಲಿ ಗಂಡನ ಕಟ್ಟಿಕೊಂಡು ಗಂಡಾವ ಕುಡಿಯು. ನಾನೀಗಲೇ ಒರಿಸುವೆ, ನಾನು ಏನಾದರೂ ಈ ವೇಷದಲ್ಲಿ ಹೋದರೆ ನನ್ನನ್ನು ಒರಿಸುವ ಇಲ್ಲ. ಈಗಲೇ ನನ್ನ ಮಾಯವನ್ನು ಬೀರಿ 16 ವರ್ಷದ ತರುಣಿಯಾಗಿ ಇವರನ್ನು ಓರಿಸಿಕೊಂಡರೆ ನನ್ನ ಮನದಾಸೆಯು ಈಡೇರುವುದು. ಪ್ರಿಯಾ, 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 ಸುಂದರಿಯಲ್ಲವೇ ಜಗದೊಳಗೆ
ನನ್ನನ್ನೀಗ ತುರ್ಪನ ಕಾಯ್ತು ಗುರುತಲು ಸಾಧ್ಯವೇ? ಈಗಲೇ ಆತನ ಬಳಿಗೆ ಹೋಗಿ ಆತನನ್ನು ಮೋಹಿಸಿ ಆತನನ್ನು ಲಗ್ನವಾಗುವೆನು. ಪ್ರಿಯಾ, ಪ್ರಿಯಾ, ಓ ಪ್ರಿಯಾ! ಯಾರಮ್ಮ ನೀನು? ಈ ಅರಣ್ಯಕ್ಕೆ ಏತಕ್ಕಾಗಿ ಬಂದೆ? ನಿನ್ನ ಹೆಸರೇನು? ನಿನ್ನ ದೇಶವಾವುದು? ಈ ಅರಣ್ಯಕ್ಕೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಮುಗಿಯಿತೆ ಪ್ರಶ್ನೆಗಳ ಪಟ್ಟಿ ಮುಗಿಯಿತೆ. ಪ್ರಿಯಾ, ನಾನು ಲಕ ಲಂಕಾಧೀಶ್ವರನಾದ ರಾವಣನ ಸೋದರಿ. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಓಹೋ, ರಕ್ಕಸಿ, ಹಾ? ಇಲ್ಲಿಗೆ ಏತಕ್ಕಾಗಿ ಬಂದೆ? ಪ್ರಿಯಾ, ನಿನ್ನನ್ನು ಮೋಹಿಸಿ ಬಂದಿದ್ದೇನೆ. ಕೈ ಹಿಡಿದು ಕಾಪಾಡು ಪ್ರಿಯಾ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥನು. ಈಗ ನೋಡು, ನನ್ನ ಪತ್ನಿಯು ಪಕ್ಕದಲ್ಲೇ ಇರುವಳು. ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಬೇರೆಲ್ಲಾದರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸು. ಪ್ರಿಯಾ, ಆಕೆಯನ್ನು ತ್ಯಜಿಸು, ನನ್ನನ್ನು ವರಿಸು. ಆಗ ನಿನ್ನ ರಥಕ್ಕೆ ಯಾವ ಭಂಗವೂ ಬರುವುದಿಲ್ಲ. ನೋಡು ತಾಯಿ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೆ. ಈಕೆಯನ್ನು ಕೈ ಹಿಡಿಯಲು ಅಗ್ನಿನ ಮುಟ್ಟುವಿಯಾ? ಪ್ರಿಯಾ, ನನ್ನನ್ನು ಕೈ ಹಿಡಿಯಲು ಅಗ್ನಿನ ಮುಟ್ಟಬೇಕಾಗಿಲ್ಲ. ವಾಯು ಸಾಕ್ಷಿಯಾಗಿ ಕೈ ಹಿಡಿದ್ರೆ ಸಾಕು. ದೂರ ನಿಲ್ಲಮ್ಮ. ನೋಡಮ್ಮ, ವಾಯು ಸಾಕ್ಷಿಯಾಗಿ ಯಾರು ಕೈ ಹಿಡಿಯುವುದಿಲ್ಲ. ಹಾ. ಅದು ಅಲ್ಲದೆ ನಿನಗಿನ್ನೂ ಲಗ್ನವಾಗಿಲ್ಲವೇ? ಅಯ್ಯೋ, ಹಾಗಿತ್ತು ಪ್ರಿಯಾ. ಆತನು ಯುದ್ಧದಲ್ಲಿ ಸತ್ತು ಹೋದ. ಏಕಾಂಗಿಯಾಗಿ ಸಂಚರಿಸಿದ್ದು ಬರ್ತಿದ್ದ ನಾನು ನಿನ್ನನ್ನು ನೋಡಿದೆ, ಮೋಹಿಸಿ ಬಂದಿದ್ದೇನೆ. ಕೈ ಹಿಡಿದು ಕಾಪಾಡು ಪ್ರಿಯಾ. ನೋಡಮ್ಮ, ದೂರ ನಿಲ್ಲು. ನೀನು ಒಂದು ಕೆಲಸ ಮಾಡು. ಏನು? ನೀನು ಲಗ್ನವಾಗಬೇಕೆಂಬ ಕಾತುರದಲ್ಲಿರುವೆ. ಹೌದು ಪ್ರಿಯಾ. ದೂರ ನಿಲ್ಲಮ್ಮ. ಈ ಪ್ರದೇಶಕ್ಕೆ ನಾನೋರ್ವನೇ ಬಂದಿಲ್ಲ. ಹಾ. ನನ್ನ ಸೋದರನಾದ ಲಕ್ಷ್ಮಣನು ಆ ಪಾರ್ಶ್ವದಲ್ಲಿ ಇರುವನು. ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಆಹಾ, ಆತನು ನಿನಗಿಂತಲೂ ಸುಂದರನಾಗಿರುವನೇ? ಹೌದು, ನನಗಿಂತಲೂ ಸುಂದರವಾಗಿರುವನು. ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಹಾ, ಆತನು ಎಲ್ಲಿದ್ದಾನೋ ಹೇಗಿದ್ದಾನೋ ಇದರ ಗೊಡವೆ ನಮಗೇಕೆ ಪ್ರಿಯಾ? ಪ್ರಿಯಾ, ನಿನ್ನ ಮೋಹಿಸಿ ಬಂದಿದ್ದೇನೆ. ನೀನೆ ಕೈ ಹಿಡಿದು ಕಾಪಾಡು ಪ್ರಿಯಾ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥನು. ಹಾ. ನನಗೆ ಪರಸ್ತ್ರೀಯರು ಸೋದರಿಯರ ಸಮಾನ. ಪರಸ್ತ್ರೀಯರನ್ನು ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಹಾ, ಆತನು ಎಲ್ಲಿದಿರುವನು? ಆತನು ಸಿಗದಿದ್ದ ಪಕ್ಷದಲ್ಲಿ ನಾನು ಇಲ್ಲಿಗೆ ಬರುತ್ತೇನೆ. ಆಯ್ತೇ? ನೋಡಮ್ಮ, ನಿನಗೆ ಲಗ್ನವಾಗಬೇಕು ಬೇಡವಾ? ಬೇಕು ಪ್ರಿಯಾ, ಬೇಕು. ಬೇಗಿದ್ದ ಪಕ್ಷದಲ್ಲಿ ಆತನಿಗೆ ಹೋಗಲೇಬೇಕು, ಲಗ್ನವಾಗಲೇಬೇಕು. ಹೋಗಲೇಬೇಕೇ ಪ್ರಿಯಾ, ಹೋಗಲೇಬೇಕೇ? ಹ್ಞೂ ಅಮ್ಮ. ಹಾ 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 ಹಾ, ಆತನು ಹೇಳಿದ ಹಾಗೆ ಈತನು ಸುಂದರ ಸುಂದರ ಬಹಳ ಸುಂದರನಾಗಿದೆ. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಯಾರು ನೀನು ಶುಭಾಂಗಿ? ನಾನು ಪ್ರಿಯಾ. ನಾನು ಪ್ರಿಯಾ? ನೀನು ಯಾರು? ನಿನ್ನ ಹೆಸರೇನು? ನಿನ್ನ ದೇಶವಾವುದು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದೇನಾಗಬೇಕು? ಅಯ್ಯೋ, ಆತನು ಹೀಗೆ ಕೇಳಿದ, ಈತನು ಹೀಗೆ ಕೇಳುತ್ತಿರುವುದು. ಪ್ರಿಯಾ, ನಾನು ಲಂಕಾಧೀಶ್ವರನಾದ ರಾವಣನ ಸೋದರಿ. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಪ್ರಿಯಾ, ನಿನ್ನನ್ನು ಮೋಹಿಸಿ ಬಂದಿದ್ದೇನೆ. ಕೈ ಹಿಡಿದು ಕಾಪಾಡು ಪ್ರಿಯಾ. ಏನು? ನೀನು ರಾವಣನ ಸಹೋದರಿಯೇ? ಹಾಗಾದರೆ ನೀನು ಅಸುರ ಕನ್ಯೆ. ನಿನ್ನನ್ನು ವರಿಸಲು ನನ್ನಿಂದ ಸಾಧ್ಯವಿಲ್ಲ. ಮೇಲಾಗಿ ಇಲ್ಲಿಗೆ ನಾನೋರ್ವನೇ ಬಂದಿಲ್ಲ. ನನ್ನ ಅಗ್ರಜ ಶ್ರೀರಾಮಚಂದ್ರನು ಬಂದಿರುವನು. ನೀನು ಅವನಲ್ಲಿ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊ. ಪ್ರಿಯಾ,
ಆತನ ಬಳಿಗೆ ಮೊದಲೇ ಹೋಗಿದ್ದೆ ಪ್ರಿಯ. ಮೊದಲೇ ಹೋಗಿದೆ. ಹೌದು ಪ್ರಿಯ. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಇಲ್ಲ ಪ್ರಿಯ, ಆತನ ಬಳಿ ಹೋಗಿದ್ದೆ ಅಷ್ಟೇ, ಏನು ಮಾಡಲಿಲ್ಲ. ಆತನು ಏಕಪತ್ನಿ ರಥಸ್ಥನಂತೆ, ಪರಸ್ತ್ರೀಯರನ್ನು ಕಣ್ಣೆತ್ತು ಸಹ ನೋಡುವುದಿಲ್ಲವಂತೆ. ಆದ್ದರಿಂದ ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥಗಳೆಲ್ಲವೂ ನೆರವೇರುವುದು ಹೇಳಿರುವನು. ಆದ್ದರಿಂದ ನೀನೆ ನನ್ನನ್ನು ಮೋಹಿಸಿಬಿಡು ಪ್ರಿಯ. ನೋಡಮ್ಮ, ಶ್ರೀರಾಮಚಂದ್ರನು ಹಾಗೆ ಹೇಳಿದನೆ. ಆತ ಹೇಳಿದ್ದು ಸರಿಯಾಗಿದೆ. ನಾನು ರಾಮದಾಸ, ಹಾಗಾಗಿ ಆತನ ಆಜ್ಞೆ ಇಲ್ಲದೆ ನಾನು ಏನನ್ನೂ ಸಹ ಮಾಡಲಾರೆ. ನೀನು ಆತನ ಬಳಿಗೆ ಹೋಗಿ ಏನಾದರೂ ಗುರುತನ್ನು ತೆಗೆದುಕೊಂಡು ಬಾ, ಏನು? ಆಗ ನಿನ್ನನ್ನು ವರಿಸುತ್ತೇನೆ. ನೀನು ರಾಮದಾಸನೇ ಪ್ರಿಯ. ಈ ಚಿಕ್ಕ ವಿಷಯಕ್ಕೆ ಆತನ ಬಳಿಗೆ ಹೇಗೆ ಹೋಗಬೇಕು ಪ್ರಿಯ? ನಿನ್ನನ್ನು ನಾನು ಒಪ್ಪಿದ್ದೇನೆ, ನೀನೆ ನನ್ನನ್ನು ಲಗ್ನವಾಗು ಪ್ರಿಯ. ಸಾಧ್ಯವಿಲ್ಲಮ್ಮ, ದೂರ ನಿಲ್ಲು. ಸಾಧ್ಯವೇ ಇಲ್ಲವೇ? ಹಾಗಾದರೆ ಕುರುವನ್ನು ತಂದರೆ ಲಗ್ನವಾಗುವೆಯೋ? ಹೌದು, ಕುರುವನ್ನು ತರಲೇಬೇಕು. ಏಕೆಂದರೆ ನೀನೀಗ ಆತುರದಲ್ಲಿರುವೆ. ಸರಿ, ಆಯಿತು, ಕುರುವನ್ನು ತರಲು ನಾನು ಹೋಗುತ್ತೇನೆ. ನೀನು ಎಲ್ಲಿಯೂ ಹೋಗಕೂಡದು, ಇಲ್ಲಿಯೇ ಇರಬೇಕು, ಆಯಿತೇ? ಆಗಲಿ, ಬೇಗ ಹೋಗಿ ಕುರುವನ್ನು ತೆಗೆದುಕೊಂಡು ಬಾ. ಬರಲೇ? ಹೋಗಿ ಬಾ. ಬರಲೇ? ಹೋಗಿ ಬಾ. ಇಲ್ಲಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲೇನು ಅನರ್ಥವಾಯಿತು ತಿಳಿಯಲಿಲ್ಲವಲ್ಲ. ಪ್ರಿಯ 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 ಪ್ರಿಯ. ಅಯ್ಯೋ ಗ್ರಾಚಾರವೇ, ಓದೆಯ ಪಿಶಾಚಿ ಎಂದರೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ. ಏನಮ್ಮ, ಲಕ್ಷ್ಮಣ ಸಿಗಲಿಲ್ವಾ? ಆತ ಏನು ಹೇಳಿದ? ಆತನು ರಾಮದಾಸನಂತೆ, ನಿಮ್ಮ ಅಪ್ಪಣೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲವಂತೆ. ಆದರೆ ಒಂದು ಕುರುವನ್ನು ಕೊಟ್ಟರೆ ಆತನನ್ನು ಲಗ್ನವಾಗುತ್ತಾನಂತೆ. ದೂರ ನಿಲ್ಲಮ್ಮ. ಹೌದು, ಆತನು ನನ್ನ ಆಜ್ಞೆಯನ್ನು ಮೀರತಿಕ್ಕವನಲ್ಲ. ಆದ್ದರಿಂದ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಬೆನ್ನಿನ ಮೇಲೆ ಆಜ್ಞೆಯನ್ನು ಬರೆಯುತ್ತೇನೆ. ಕೈಯ ಮೇಲೆ ಬರೆ? ಇಲ್ಲ, ಬೆನ್ನಿನ ಮೇಲೆ ಬರೆಯಬೇಕು. ಬೆನ್ನಿನ ಮೇಲೆ ಬರಿಬೇಕೆ? ನೋಡು, ದಪ್ಪ ದಪ್ಪವಾಗಿ ಬರೆ. ನೋಡಿದ ತಕ್ಷಣವೇ ನನ್ನನ್ನು ಲಗ್ನವಾಗಬೇಕು, ಆಯ್ತೇ? ಆಯ್ತು. ತಿರುಗಲೇ? ತಿರುಗಿ. ಪ್ರಿಯಾ, ಚೆನ್ನಾಗಿ ಬರಿ, ಆಯ್ತೇ? ಸರಿ, ಹಂಗಿಲ್ಲಮ್ಮ. ಬರ್ದಾಯ್ತಾ? ಇಲ್ಲ. ಇದನ್ನು ತೋರಿಸು, ಅವನು ಅವಮಾನಿಸುವನು. ಏನು? ಅವನು ನನ್ನ ಅವಮಾನಿಸುವನೇ? ಹಾಗಲ್ಲಮ್ಮ, ಪದ ಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು, ಅವಮಾನಿಸುವನು ಎಂದಷ್ಟೇ. ಹಾಗಾದ್ರೆ ಇದನ್ನು ನೋಡಿದ ತಕ್ಷಣವೇ ನನ್ನನ್ನು ಕಟ್ಟಿಕೊಳ್ಳುವೇನೆ? ಹೌದು. ಬರಲೇ? ಹೌದು. ಬರಲೇ? ಅಕ್ಕ, ಬಾವನ ಪಕ್ಕ ಬರುತ್ತೇನೆ. ಬರೇ ಬರ. ಓಹೋ, ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ನೀನು ನನ್ಗೊಳ್ಳೆನಂತೆ, ಊರೆಲ್ಲ ಗುಲ್ಲಂತೆ, ಟಾಮ್ 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 ಟಾಮ್. ಪ್ರಿಯ ಪ್ರಿಯ ಪ್ರಿಯ, ನೀನು ಪುನಃ ಬಂದೆಯಾ? ಪುನಃ ಬಂದೆ ಪ್ರಿಯ. ಕುರುವನ್ನು ತಂದಿರುವೆಯಾ? ತಂದಿರುವೆ ಪ್ರಿಯ. ಹಾಗಾದರೆ ಕೊಡು ನೋಡೋಣ. ಪ್ರಿಯ, ಅದು ಕೊಡುವುದಲ್ಲ, ತೋರಿಸುವುದು. ಓಹೋ, ಹಾಗಾದರೆ ತೋರಿಸು ನೋಡೋಣ. ತೋರಿಸಲೇ? ದೂರ ನಿಲ್ಲು. ತೋರಿಸಲೇ? ದೂರ ನಿಲ್ಲು. ತೋರಿಸಲೇ? ಎಲೆ ಮೂರ್ಖಳೆ, ದೂರ ನಿಲ್ಲು. ಏನು ಕುರುವನ್ನು ತಂದಿರುವೆ, ಅದನ್ನು ತೋರಿಸುವುದು. ಅದನ್ನೇ ತೋರಿಸಲೇ ಎಂದು ಕೇಳಿದೆ, ನೀನು ಹೇಳು ಪ್ರಿಯ. ನೋಡಿಕೊ. ಸಾರೆ ಬಲದಿ ಜಮಲೆ, ಎಲೆ ಮಾಯಾತ್ ಪಡೆ, ಸಾರೆ ಬಲದಿ ಜಮಲೆ. ಸಾರೆ ಬಲದಿ ಜಮಲೆ, ಎಲೆ ಮಾಯಾತ್ ಪಡೆ, ಸಾರೆ ಬಲದಿ ಜಮಲೆ. ಆಸೆ ತೋರಲೆ ಚಕೋರೆ, ಓ ಸಂಗಯ್ಯ ಬಂದೆಯ. ಆಸೆ ತೋರಲೆ ಚಕೋರೆ, ಓ ಸಂಗಯ್ಯ ಬಂದೆಯ. ಸೊಲ್ಲದಿಲ್ಲಿ ಸಾಹಸಗಳೆಲ್ಲವೂ, ಸೊಲ್ಲದಿಲ್ಲಿ ಸಾಹಸಗಳೆಲ್ಲವೂ ವಿಚಾರಿಸಲೇ.
ನೀನು ಇಲ್ಲಿಂದ ಹೊರಟು ಹೋಗು. ಏನು ನನ್ನೇನು ಸಾಮಾನ್ಯವೆಂದು ತಿಳಿದಿರುವೆಯಾ? ಸೋದರಿಬ್ಬರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನನ್ನನ್ನು ಅಲೆದಾಡಿಸುತ್ತಿರುವಿರಾ? ನನ್ನ ನಿಜ ರೂಪವನ್ನು ತಾಳಿ ನಿನ್ನ ನುಂಗಿ ಬಿಡುವೆನು. ಲಗ್ನವಾಗುವೆ ಇಲ್ವಾ ಹೇಳು. ನಾನು ನಿನ್ನನ್ನು ಲಗ್ನವಾಗಬೇಕಾದರೆ ನೀನು ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ನೀನನ್ನು ಲಗ್ನವಾಗುತ್ತೀಯೇ ಎಂದರೆ ಕ್ಷತ್ರಿಯ ಪದ್ಧತಿಯೇ ತರ ನಡ್ಕೊಳ್ಳುತ್ತೇನೆ. ಛತ್ರಿ ಪದ್ಧತಿಯಲ್ಲ, ಕ್ಷತ್ರಿಯ ಪದ್ಧತಿ. ಆಯಿತು ಆಯಿತು, ಆ ಪದ್ಧತಿಯ ಪ್ರಕಾರವೇ ನಾನು ನಡೆದುಕೊಳ್ಳುತ್ತೇನೆ. ಅದೇನೆಂದು ಹೇಳು ಪ್ರಿಯಾ. ಲಗ್ನವಾಗುವ ಮೊದಲು ವಧು ವರನನ್ನು ನೋಡಬಾರದು, ಮುಟ್ಟಬಾರದು, ಮಾತನಾಡಬಾರದು. ಹಾಗೆ ಮಾಡಿದರೆ ನಾನು ಲಗ್ನವಾಗುವೆನು. ಆದ್ದರಿಂದ ನೀನು ನಿನ್ನ ವಸ್ತ್ರದಿಂದಲೇ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಪ್ರಿಯಾ, ಇಷ್ಟೆಲ್ಲ ಆದ ಮೇಲೆ ಏಕೆ ಲಗ್ನವಾಗಬೇಕು? ಮುಟ್ಟಬಾರದು, ನೋಡಬಾರದು ಅಂದ ಮೇಲೆ ಲಗ್ನವಾಗುವುದಾದ್ರೂ ಹೇಗೆ? ಪ್ರಿಯಾ, ಅದೆಲ್ಲ ಬೇಡ ಪ್ರಿಯಾ. ಹಾಗೆ ನಿನ್ನನ್ನು ನಾನು ದೂರವಿಲ್ಲು. ನಾನು ಹೇಳಿದಂತೆ ಕೇಳಲೇಬೇಕು. ಹಾಗಾದರೆ ನಾನು ನಿನ್ನನ್ನು ವರಿಸುತ್ತೇನೆ. ಅಯ್ಯೋ ಅಯ್ಯಯ್ಯೋ, ಈ ಸುಂದರವಾದ ಮುಖವನ್ನು ನೋಡದೆ ಅದೇಕೆ ಬಟ್ಟೆಯನ್ನು ಕಟ್ಟಿಕೊಳ್ಳುವುದು? ಬೇಡ ಪ್ರಿಯಾ, ನನ್ನ ಮಾತನ್ನು ಕೇಳು. ಸಾಧ್ಯವಿಲ್ಲ. ನಾನು ಹೇಳಿದಂತೆ ನಿನ್ನ ವಸ್ತ್ರದಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಕಟ್ಟಿಕೊಳ್ಳಲೇಬೇಕೇ? ಹೌದು, ಕಟ್ಟಿಕೊಳ್ಳಲೇಬೇಕು. ಆಯ್ತು, ನಿನ್ನನ್ನು ಪೂರ್ತಿಯಾಗಿ ನೋಡಿ ಆಮೇಲೆ ಕಟ್ಟಿಕೊಳ್ಳುತ್ತೇನೆ. ಅಯ್ಯಯ್ಯೋ, ಎಷ್ಟು ಸುಂದರವಾದ ರೂಪ! ಇಂಥ ರೂಪವನ್ನು ನೋಡದೆ ಕಣ್ಣು ಕಟ್ಟಿಕೊಳ್ಳಬೇಕೇ? ಪ್ರಿಯಾ, ಕಟ್ಟಿಕೊಳ್ಳಲೇ? ಹೌದು, ಕಟ್ಟಿಕೊಳ್ಳಲೇಬೇಕು. ಪ್ರಿಯಾ, ಕಟ್ಟಿಕೊಳ್ಳುತ್ತಿದ್ದೇನೆ. ಹೌದು, ಕಟ್ಟಿಕೊಂಡರೆ ಮಾತ್ರ ನಿನ್ನನ್ನು ವರಿಸುವೆನು. ಪ್ರಿಯಾ, ಕಟ್ಟಿಕೊಳ್ಳುತ್ತಿದ್ದೇನೆ. ಈಗ ನೋಡು. ಉರಿವುದು ಮೂಗು, ಸುರಿವುದು ರಕ್ತ, ಉರಿವುದು ಮೂಗು, ಸುರಿವುದು ರಕ್ತ, ಅದರಿಂದಿದಕ್ಕೆ ಬಂದಾಟ. ಏನ ಮಾಡಲಿ ನನ್ನ ಮೂಗ ಕುಯ್ದನಾದ, ಏನ ಮಾಡಲಿ ನನ್ನ ಮೂಗ ಕುಯ್ದನಾದ. ಅವಮನೆ ಆಳಾಗ ಅವಮನೆಯ ಪುಟ ಅಪಾತು ಬಂದು ಚಾಪಿಸಿಕೊಂಡು ಹೋಗ. ಏನ ಮಾಡಲಿ ನಾನು ಮೂಗ ಕುಯ್ದನಾದ. ಅಲ್ಲ ಏನ ಮಾಡಲಿ ನನ್ನ ಮೂಗ ಕುಯ್ದ. ನಳಿನಿ ಗರ್ಭಾಂಧವೆಲ್ಲಮನ್ ಕರಗತವೆನಿಸಿತು. ನಳಿನಿ ಗರ್ಭಾಂಧವೆಲ್ಲಮನ್ ಕರಗತವೆನಿಸಿತು. ಮಹೇಂದ್ರಾದಿ ದೇವತೆಗಳೆಲ್ಲ ಚರಣ ಸೇವೆಯ ಗೈಯರು. ಸುರನಾರಿಯರ ನವಗಾನ ನರ್ತನಗಳ ವೀಕ್ಷಿಸುತ್ತೆ. ಸುರನಾರಿಯರ ನವಗಾನ ನರ್ತನಗಳ ವೀಕ್ಷಿಸುತ್ತೆ. ಅಮರ ವಿಲಾಸ ವೈಭವದಿಂದೆರೆವ ಈ ಗತಮುಖಂಗೆ ಅದೋರುತ್ತಾದಿ.
ದಶಮುಖನ ಸಿರಿಯ ವಿಜಯೇ ಪ್ರಭಾಪೂರಿತಂ ಪ್ರತಿಧ್ವನಿವರಂ ನಚಂಡ ಪರಾಕ್ರಮ ಶೋಭಿತಂ ಪ್ರಭಾಪೂರಿತಂ ಪ್ರತಿಧ್ವನಿವರಂ ನಚಂಡ ಪರಾಕ್ರಮ ಶೋಭಿತಂ ಸದಾಶಿವನ ಶುಭ ವಿಭೂತಿ ವಿಲಸಿತ ಸದಾಶಿವನ ಶುಭ ವಿಭೂತಿ ವಿಲಸಿತ ಯಶೋಭಾಗ್ಯತಮ ಯಶೋಲಭ್ಯ ವಿಜಯೇ ಧ್ವಜವ ಮೆಲಸಿ ಗೆಲಿದೆ ಧ್ವಜಮುಖನ ಸಿರಿಯ ವಿಜಯೇ ವಿಜಯ ಮಧುಮಕರ ಪಿಡಿದು ನಲಿದು ದಶ ದಿಶೆಯೊಳಿಂದು ನೆರವೇ ವಿಜಯ ಮಧುಮಕರ ಪಿಡಿದು ನಲಿದು ದಶ ದಿಶೆಯೊಳಿಂದು ನೆರವೇ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆನಿಪ ದಶಮುಖಕ್ಕೆ ಸರಿಸಬರೇ ಪ್ರಭುವೆನಿಪ ದಶಮುಖಗೆ ಸರಿಸಬರೇ ಪ್ರಭುವೆನಿಪ ದಶಮುಖಗೆ ಸರಿಸಬರೇ ಪ್ರಭುವೆನಿಪ ದಶಮುಖಗೆ ಸರಿಸಬರೇ ಪ್ರಭುವೆನಿಪ ದಶಮುಖಗೆ ಸರಿಸಬರೇ ವಿಜಯ ಧ್ವಜವ ಮೆರಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಅರ್ಥಕಿರನು ಆಸ್ಥಾನಕ್ಕೆ ಬರಬಾರದು ಪರಿಸನಿದ ಪಮಗರೆ ರಿಪ ಮಗರೆ ರೇಮ ಪರಿಸ ಪರಿಸನಿದ ಪಮಗರೆ ರಿಪ ಮಗರೆ ರೇಮ ಪನಿರಿ ಮಗರಿ ಸರಿಸ ಸನಿದ ಪದ ಪ ಮಗರಿ ಸರಿಸ ರೇಮ ಪನಿ ಮಗರಿ ಸನಿದ ಪದ ಪ ಮಗರಿ ಸರಿಸ ರೇಮ ಪನಿ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ರಸಮಯ ನವ ಭಾವ ಸುರಗಣ ಮನೋಹರ 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 ನಟನ ವಿಲಾಸ ಕನ ವಿಭವ ನಟನ ವಿಲಾಸ ಮಧುಕೇಶ್ವರ ಸುಮಧರ ಓಂಕಾರ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ಸಾಪ ಮನಿದ ಪಮಗರಿ ಸರಿಮ ಪನಿದ ಪ ಮಗರಿ 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 ಸನಿದ ಪದ ಪಾನಿ ಸರಿ ಮಗರಿ ಸರಿಮ ಪಾನಿ ಸರಿ ಮಗರಿ ಸರಿ ಸನಿದ ಪದ ಮಗರಿ ಸರಿ ಮ ಎಡೆಗಳ ಮೇಲೆ ಪಣಿಗಳು ವಾಡಿ ಮುಡಿಯಳು ಗಂಗೆಯು ಓಲಾಡಿ ಸಾಪ ಮನಿದ ಪ ಮಗರಿ ಸರಿ ಮ ಪನಿದ ಪ ಮಗರಿ 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 ಸನಿದ ಪದ ಪಾನಿ ಸರಿ ಮಗರಿ ಸರಿ ಮ ಪಾನಿ ಸರಿ ಮಗರಿ ಸರಿ ಸನ್ನಿದ ಪದ ಮಗರಿ ಸರಿ ಮ ಎಡೆಗಳ ಮೇಲೆ ಪಣಿಗಳು ಆಡಿ ಮುಡಿಯೊಳು ಗಂಗೆಯು ಓಲಾಡಿ ಢಮರುಗವರನಾದ ಡಣ ಡಣ ಡಮರುಗವರನಾದ ಢಣ ಡಣ ರಾಜಿಸ ಡಮರುಗವರನಾದ ಢಣ ಡಣ ರಾಜಿಸ ಢಮರುಗವರನಾದ ಢಣ
ಮಧುಕೇಶ್ವರ ಸೋಮದರ ಓಕಾರ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ಸನಿದ ಪದಪ ಮಗರೆ ಸರಿ ಸ ರೇ ಮಪನಿ ತಕ್ಕ ಜನುತ ತಕ್ಕ ಜನುತ ತತ್ ಗಿಣ್ಣ ರೇ ಮಗರಿ ಸರಿ ಸ ಸನಿದ ಪದಪ ಮಗರಿ ಸರಿ ಸ ರೇ ಮಪ ಪಾತಪ ಮಗರಿ ಸರಿ ಸರಿ ಮಪ ಸಾರಿ ಸ ಮಪನಿ ದ ಮಪನಿ ಸರಿ ರೀ ಮಗ ಸ ಸನಿ ದ ಪ ಮಗರಿ ಸ ಸರಿ ಮಪ ಸನಿದ ಪದಪ ಮಗರಿ ಸರಿ ಸ ರೇ ಮಪನಿ ರೀ ಮಗರಿ ಸರಿ ಸ ಸನಿದ ಪದಪ ಮಗರಿ ಸರಿ ಸ ರೇ ಮಪನಿ ಪದಪ ಮಗರಿ ಸರಿ ಸರಿ ಮಪ ಸಾರಿ ಸ ಮಪನಿ ದ ಮಪನಿ ಸರಿ ರೇ ಮಗ ಸ ಸನಿದ ಪ ಮಗರಿ ಸ ಸರಿ ಮಪ ಸನಿದ ಪ ಮಗ ಸರಿ ಮಪ ಸರಿ ಮರಿ ಮಪ ಮಪನಿ ಸರಿ ರೇ ಮಗ ಸ ಸನಿದ ಪ ಮಗರಿ ಸ ಸರಿ ಮಪ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ತಜಂ ತರಿದ ತತಗದಿನದ ದಿಂಗೆ ತುಂ ದಿಂಗಿಂದ ತುಂ ತದಿಕಿಟಕ ದದಿಕಿಟಕ ದದಿಕಿಟಕ ಕಿಟಜಂ ತರಿದ ತತಗದಿನದ ದಿಂಗಿಂದ ತುಂ ತದಿಂಗಿಂದ ತುಂ ಕಿಟಜಂ ತರಿದ ತತಗದಿನದ ದಿಂಗಿಂದ ತುಂ ತದಿಂಗಿಂದ ತುಂ ತಾಕದೆ ಮಿದಕ ಜನು ತಾಕದೆ ಮಿದಕ ಜನು ದಿ ಮಿದಕ ಜನು ತಾಕದೆ ಮಿದಕ ತದ್ದಿತ್ತ ಕಣ್ಣ ಕಜಂ ತಜಂ ತರಿದಕ ದಿತ್ತ ಕಣ್ಣ ಕಜಂ ತಜಂ ತರಿ ತರಿತ ತಜನು ತಕಿಟ ತದಿ ಮಿದಕ ಜನು ತರಿತ ತಜನು ತಕಿಟ ತದಿ ಮಿದಕ ಜನು ಕಣ್ಣ ಕಜಂ ತಜಂ ತರಿದಕ ದಿತ್ತ ಕಣ್ಣ ಕಜಂ ತಜಂ ತರಿ ತರಿತ ತಜನು ತಕಿಟ ತದಿಮಿತ ಕಜನು ತರಿತ ತಜನು ತಕಿಟ ತದಿಮಿತ ಕಜನು ದಿತ್ತ ಕಣ್ಣ ಕಜಂ ತಜಂ ತರಿದಕ ದಿತ್ತ ಕಣ್ಣ ಕಜಂ ತಜಂ ತರಿ ತಾಂಗಿಡದಕ ತರಗಿಡದಕ ತಾಂಗಿಡದಕ ತರಗಿಡದಕ ದಿಗು ತರಗಿಡದಕ ತಾಂಗಿಡದಕ ತರಗಿಡದಕ ತಾಂಗಿಡದಕ ತರಗಿಡದಕ ದಿಗು ತರಗಿಡದಕ ನಕಜಂ ತಜಂ ತರಿದಾಗ ದಿತ್ತಾಗ ನಕಜಂ ತಜಂ ತರಿದಾಂಗಿಡದಕ ತರಗಿಡದಕ ತಾಂಗಿಡದಕ ತರಗಿಡದಕ ದಿಗು ತರಗಿಡದಕ ತಾಂಗಿಡದಕ ತರಗಿಡದಕ ತಾಂಗಿಡದಕ ತರಗಿಡದಕ ದಿಗು ತರಗಿಡದಕ ದಿತ್ತಾಗ ನಕಜಂ ತಜಂ ತರಿದಾಗ ದಿತ್ತಾಗ ನಕಜಂ ತಜಂ ತರಿದಾಂಗಿಡದಕ ತರಗಿಡದಕ ದಿಂಗಿಡನಕಂ ತಾಂಗಿಡದಕ ತರಗಿಡದಕ ದಿಂಗಿಡನತ ನಕಜಂ ತಜಂ ತರಿದಾಗ ದಿತ್ತಾಗ ನಕಜಂ ತಜಂ ತರಿ ತಾಂಗಿಡದಕ ತರಗಿಡದಕ ದಿಂಗಿಡನತ ತಾಂಗಿಡದಕ ತರಗಿಡದಕ ದಿಂಗಿಡನತ ತಾಕದೆ ಮಿದಕ ಜನು ತಾಕದೆ ಮಿದಕ ಜನು ದಿ ಮಿದಕ ಜನು ತಾಕದೆ ಮಿದಕ ಜನು ದಿ ಮಿದಕ ಜನು ದಿ ಮಿದಕ ಜನು ದಿ ಮಿದಕ ಜನು ತಜಂ ತಕಜಂ ತಕಜಂ ತದಗಿನಕ 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 ತಜಂ ತಕಜಂ ತಕಜಂ ತದಗಿನಕ 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 ತಜಂ ತಕಜಂ ತಕಜಂ ತದಗಿನಕ 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 ತದಗಿನಕ
ವೈಖರಿಯು ನಟರಾಜದ ನಾಟ್ಯದ ಹಲೆ ಹಲೆ ನರ್ತಕಿಯರೇ, ನಟರಾಜದ ನಾಟ್ಯದ ವೈಖರಿಯು ನಟರಾಜದ ನಾಟ್ಯದ ಪ್ರಾಸ್ಥ, ಪ್ರಭು. ಕುಂಭಕರ್ಣ, ಅಗ್ರಜ, ವಿಭೀಷಣ ಮತ್ತು ಮಂತ್ರಿ ಮಹೋದರರೇ, ನಾನಾರು ನವಬ್ರಹ್ಮರಲ್ಲಿ ಒಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ಕೈಕಸಾದೇವಿಯ ಗರ್ಭ ಸಂಜಾತ, ವಿಶ್ವವಸುವಿನ ಸುಪುತ್ರನು, ವಿಶ್ವಧೋ ಹೆಸರಾಂಕಿತ ಅಪ್ರತಿಮ ವೀರನು, ಸ್ವಸಾಮರ್ಥ್ಯ ಬಲದೊಡು ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವನ್ನೇ ಹಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನ ಪ್ರಾಸ್ತ. ಧೀರ ಧೀರ ರಣ ಭೀಕರ, ಧೀರ ಧೀರ ರಣ ಭೀಕರ, ಸುರವರ ಕಂಠೀರವ, ಧೀರ ಧೀರ ರಣ ಭೀಕರ, ಸುರವರ ಕಂಠೀರವ, ನಿರುತ ಸುಗಲು ಧುರುಕ ಬರದಿ ಧರೇಂದ್ರನಿಗೆ ಜಯ ಜಯ, ನಿರುತ ಸುಗಲಿ ಧುರುಕ ಬರದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಪರಶಿವ ನಿಂಪರ ಪಡೆದ ಲಂಕಾದೀಶ್ವರ, ಪರಶಿವ ನಿಂಪರ ಪಡೆದ ಲಂಕಾದೀಶ್ವರ, ನಿರುತ ಸುಗಲಿ ಧುರುತ ಬರದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ನಿಜ ಪ್ರಭು, ನಿಜ. ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲಿ ಯಾರೂ ಸಹ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಕಿನ್ನರ ಕಿಂಸಾಯಿ ಗಡಗಡಿದ ಧರೆಸಿ ನಡುಗುವರು. ನಿಮ್ಮ ಅಜಾತ ಶತ್ರುವಾದ ಹರಿಯ ಉದರವನ್ನು ಅರಿಯಲು ಪಾತಾಳಲೋಕಕ್ಕೆ ಒಕ್ಕಿ ಅರಮನೆ ಬಾಗಿಲು ಕಾಯುತ್ತಿದ್ದ ಹರಿಯನ್ನು ಹುಡುಕಲು ಹೋದ ಅಮಿತ ಪರಾಕ್ರಮಿಶಾಲಿಗಳಲ್ಲವೇ ನೀವು? ಭಲೆ ಭಲೆ ಪ್ರಹಸ್ತ. ಪ್ರಹಸ್ತ, ಸಾಕು ಸಾಕು. ನಮ್ಮ ಅಗ್ರಜನನ್ನು ಹೊಗಳಿ ಒಂದ ಸೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕೊನೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜನು. ವಿಭೀಷಣ, ಧರೆಯನ್ನು ಗೆಲಿಯುವೆ ಭರದೊಳಗೆ, ಅಗ್ರಜ, ಕುಂಭಕರ್ಣ, ಧರೆಯನ್ನು ಗೆಲಿಯುವೆ ಭರದೊಳಗೆ, ಸುರರ ಕಡಿದಿಡುವೆ ಧುರದೊಳಗೆ, ಸುರರ ಕಡಿದಿಡುವೆ ಧುರದೊಳಗೆ, ಧರೆಯನ್ನು ಗೆಲಿಯುವೆ ಭರದೊಳಗೆ. ಅಗ್ರಜ, ಭಲೆ ಭಲೆ ಕುಂಭಕರ್ಣ, ಯಕ್ಷ ಗರುಡ ಗಂಧರ್ವರ ಪಿಡಿದು ಪದಭಾತದಿ ಮೆಟ್ಟಿ ಮೆರೆಯುವೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಪದಭಾತದಿ ಮೆಟ್ಟಿ ಮೆರೆಯುವೆ. ಧರೆಯನ ಗೆಲೆಯುವೆ ಭರದೊಳಗೆ, ಸುರರ ಕಡಿದಿಡುವೆ ಧುರದೊಳಗೆ, ಧರೆಯನ ಗೆಲೆಯುವೆ ಭರದೊಳಗೆ, ಧರೆಯನ ಗೆಲೆಯುವೆ ಭರದೊಳಗೆ. ವಿಭೀಷಣ, ಏನನ್ನ ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮೊಲಗೆದ್ದು ಹತುಲ ಪರಾಕ್ರಮಿ ಘೋರ ಭೀಕರ ರಕ್ಕಸರಿಗೆ ರಕ್ಕಸರು
ದಿವಿಜರಲ್ಲಿಯೇ ದಿವಿಜರಂತೆ ಕಂಗೊಳಿಸುವ ನವ ವ್ಯಾಕರಣ ಪಂಡಿತನು ಆದ ಈ ನಮ್ಮ ದಶಕಂಠ ರಾವಣೇಶ್ವರನನ್ನ ನೀನೇ ಯಾಸಿದೆಯ, ಸುಮ್ಮನೆ ಕುಯ್ದುಕೋ. ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮವನ್ನು. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಒಂದೊಂದು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಗ್ಬುತ್ತಿಗಳೇ ಬಿರಿದು, ಗಗನವೇ ಹರಿದು, ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ರುಡನ ಭಕ್ತನು. 14 ಲೋಕಗಳಲ್ಲೇ ಅವನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆ ಭಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಖಂಡ ಶಿವನೇ ಮುಖರಿಸಿ ನಿಜ ಭಕ್ತನಾದನನ್ನು ನೋಡಿ ಕರುಣಿಸಿ ಮರಬಿತ್ತು. ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಟಿ. ಇಂತಹ ನನಗೆ ಓರ್ವ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ, ಅದು ನನಗೆ ತುಳಕ್ಕೆ ಸಮಾನವಾದ. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಹೌದಲ್ಲವೇ ಪ್ರಾಸ್ತ? ನಿಮ್ಮ ಮಾತನ್ನು ಕೇಳುತ್ತಿದ್ದರೆ ಏಡಿಯಾದವನಿಗೂ ಧೀರತ್ವನು ಬರುತ್ತದೆ. ನಿಮ್ಮ ಬಳಿಯಲ್ಲಿ ನಾನು ಮುಖ್ಯಮಂತ್ರಿ ಆದದ್ದೇ ನನ್ನ ಸೌಭಾಗ್ಯದಡಿ ಸೌಭಾಗ್ಯ. ನಿಜ ಪ್ರಹಸ್ತ ನಿಜ. ಖಾಟುಬಟ ವೀರ ಸಿಂಹರೆಂದೆನಿಸಿ ತ್ರಿಜಗಧ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ಧರೆ ಉಳಿಯುವುದೇ? ಶತ್ರುಗಳು ಎದುರಾಗುವರೆ? ಅದ ಹರಿ ಇಂದ್ರಾದಿ ದೇವತೆಗಳೇ ಗೌರಧರವೇ ನಡುಗುತ್ತಿರುವರು. ಹೀಗಿರುವಲ್ಲಿ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ನಮಗೆ ಶತ್ರುಗಳಂದಿರಲಿ, ಮೃತ್ಯು ದೇವತೆಯು ಸಹ ನಮ್ಮನ್ನ ಮುಟ್ಟಲಾರನು. ಕಾರಣ ನಮ್ಮಲ್ಲಿ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಸ್ತುತಿಸುತ್ತಾ ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯ ಸಹೋದರಿ ಅಲ್ಲವೇ? ನಮಗೆಂದಿಗೂ ವಿರೋಧಿಯಲ್ಲ. ನಾವುಗಳು ಮುರಿದು ನಿಂತರೆ ಆ ಮುಕ್ಕಡೆ ಹಚ್ಚರಿ ಪಡೆಯರು. ಎಚ್ಚರವಿರಲಿ ಲೋಕಕ್ಕೆ. ಹೌದು ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100ರಷ್ಟು ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಲು ಸಪ್ತ ಋಷಿಗಳಿಗಾಗಲಿ ದೇವತೆಗಳಿಗಾಗಲಿ ಅಥವಾ ನನ್ನ ಜಾತ ಶತ್ರುವಾದ ಆ ಹರಿಗೂ ಸಾಧ್ಯವಿಲ್ಲ.
ಸಮಕೋಟಿ ಸಮಸ್ತೋತ್ರಂ ಸ್ತೋತ್ರಕೋಟಿ ಸಮಂ ಜಪಂ ಜ್ಞಾನಕೋಟಿ ಜ್ಞಾನಕೋಟಿ ಸಮಕ್ಷಮ ಸಮಕ್ಷಮ ಸಮಕ್ಷಮ. ಅಗ್ರಜ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ಸಹೋದರಿಯೂ ಅಲ್ಲ. ಆದ್ದರಿಂದ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ಆ ದೈವವನ್ನು ಸದಾ ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಕಾರ್ಯದಲ್ಲಿ ಭಾಗಿಯಾಗುವರೋ ಅಂಥವರನ್ನು ದೈವವು ಸಹ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯು ಒಲಿಯಬಲ್ಲದು. ವಿಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಮತ್ತಾರಾದರೂ ಈ ರೀತಿ ಮಾತನಾಡಿದ್ದರೆ ಇಷ್ಟೊತ್ತಿಗೆ ಅವರ ಶಿರಸ್ಸು ಸರದಿಯಲ್ಲಿ ತೇಲುತ್ತಿತ್ತು. ಮಹಾಪ್ರಭುವಿಗೆ ಜಯವಾಗಲಿ. ನಿಮ್ಮ ತಂಗಿಯಾದ ಶೂರ್ಪಣಖಾ ದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ಏನು ನನ್ನ ತಂಗಿಯಾದ ಶೂರ್ಪಣಖಾ ರೋಧಿಸುತ್ತಾ ಬರುತ್ತಿರುವಳೆ? ಆಕೆಯನ್ನು ರಾಜಮರ್ಯಾದೆಯಿಂದ ಬರಮಾಡು. ಉರಿವುದು ಮೂಗು ಸುರಿವುದು ರಕ್ತ, ಅದರಿಂದಿದಕ್ಕೆ ಬಂಡಾಟ. ನನ್ನ ಮೂಗ ಕುಳಿದ ನಾಗ ಏನ ಮಾಡಲಿಲ್ಲ, ನನ್ನ ಮೂಗ ಕುಳಿದ ಏ ಪಾಪಿ ನತ್ಮನ, ನಮ್ಮ ಅಣ್ಣಂಗೇಳಿ ತಕ್ಷಿಸಿ ಮಾಡ್ತೀನಿ ಅಣ್ಣ. ತಂಗಿ ಶೂರ್ಪಣಖಾ, ಏನಿದು? ಏನಾಯಿತು? ಯಾರಿಂದ ನಿನಗಿಂತಹ ಸ್ಥಿತಿ ಉಂಟಾಯಿತು? ಅಣ್ಣ, ನಾಮ ನಾಮ. ಓ ರಾಮ, ಆಯಿತು, ಮುಂದೆ? ನತ್ಮಣ, ತೀತ 3 ಜನ ಸೇರಿ ಮೂಗು ಮುಂದಲೇ ಕೂಗಿ ಅವಮಾನ ಮಾಡಿಬಿಟ್ಟಣ್ಣ. ಓ ರಾಮ, ಲಕ್ಷ್ಮಣ, ಸೀತೆ, ಆಯಿತು, ಮುಂದೇನಾಯಿತು ಹೇಳು? ಲಕ್ಷ್ಮಣ ಪಾಪಿ ಕಿಡಿಗೇಡಿ ನನ್ನ ಮೂಗು ಕೂದಿ ಅವಮಾನ ಮಾಡಿ ಕಳಿಸ್ಬಿಟ್ಟಣ್ಣ. ನೋಡಿದೆಯಾ ಕುಂಭಕರ್ಣ? ಅಗ್ರಜ, ಧ್ವಂಸ ಮಾಡುವೆ ವಂಶದ್ರೋಹಿಗಳೆನ್ನು ನಾ. ಅಗ್ರಜ, ಧ್ವಂಸ ಮಾಡುವೆ ವಂಶದ್ರೋಹಿಗಳೆನ್ನು ನಾ. ಹಿಡಿದು ನೀಚರ ಎದೆಯ ಬಗೆದು, ಹಿಡಿದು ನೀಚರ ಎದೆಯ ಬಗೆದು ದಡ ನಡುಗಿಸಿ ಧರಣಿಗೆ ಉರುಳಿದೆ. ಅಗ್ರಜ, ದಡ ನಡುಗಿಸಿ ಧರಣಿಗೆ ಉರುಳಿದೆ. ಧ್ವಂಸ ಮಾಡುವೆ ವಂಶದ್ರೋಹಿಗಳೆನ್ನು ನಾ. ಅಗ್ರಜ, ಮರ ಪಿಡಿಯುತ್ತ ಕೊಂದು ಇದಕ್ಕಾಗಿನ ಜಯಿಸಿ ಧರಣಿಯ. ಅಗ್ರಜ, ಮರ ಪಿಡಿಯುತ್ತ ಕೊಂದು ಇದಕ್ಕಾಗಿನ ಜಯಿಸಿ ಧರಣಿಯ. ಹಡಿಯೋಳು ನೆಟ್ಟಿ ಹೊಡಿಬುಡಿಗೊಂಡೆ, ಹೊಡಿಯೋಳು ನೆಟ್ಟಿ ಹೊಡಿಬುಡಿಗೊಂಡೆ. ಮೊಂಡಗಳ ತುಂಡು ಗೈಯುವೆ, ಮೊಂಡಗಳ ತುಂಡು ಗೈಯು. ಧ್ವಂಸ ಮಾಡುವೆ ವಂಶದ್ರೋಹಿಗಳೇನು ನಾ, ವಂಶದ್ರೋಹಿಗಳೇನು ನಾ, ವಂಶದ್ರೋಹಿಗಳೇನು ನಾ. ಅಗ್ಗದ ರಕ್ತಸರನ್ನೇ ರಕ್ಷಿಸಿ, ಯಕ್ಷರನ್ನು ಶಿಕ್ಷಿಸಿ, ಗಂಧರ್ವರನ್ನೇ ಗತಿಗಡಿಸಿ, ನವಗ್ರಹಗಳನ್ನೇ
ನಮ್ಮ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಈ ನಮ್ಮ ಸ್ವರ್ಣ ಲಂಕಾ ನಗರವನ್ನು ಆಳುತ್ತಿರುವ ನಮಗೆ ಕೇವಲ ನರಮಾನವರಿಂದ ಸಹಿಸಲಾದಂತಹ ಅಪಮಾನ ಅಂದ್ರೇಜ, ಸಹಿಸಲಾದಂತಹ ಅಪಮಾನ. ಸಹೋದರಿ ಶೂರ್ಪನಖ, ಇದಕ್ಕೆ ನೀನು ಚಿಂತಿಸಬೇಡ. ನಿನ್ನ ನಾಸಿಕವನ್ನು ವಿರೂಪಗೊಳಿಸಿರುವ ಆ ನರಮಾನವರನ್ನ ಒಂದೇ ಕಾರ್ಯದಲ್ಲಿ ಮುಗಿಸುತ್ತೇನೆ. ಶಾಂತನಾಗು ಕುಂಭಕರ್ಣ, ಶಾಂತನಾಗು. ಸಹೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಾಹ್ಯವಲ್ಲ. ತಂಗಿ ಶೂರ್ಪನಖ, ನಿಜವನ್ನು ಹೇಳು. ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ಇಲ್ಲ, ನೀನೇನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ. ಸತ್ಯವನ್ನು ಹೇಳು. ಕೇಳುವುದಿನ್ನೇನು? ನಮ್ಮ ಎಲ್ಲಿಯಾದ ದಂಡ ಕಾರಣದಲ್ಲೇ ನೆಲೆಸಿ ನಮಗೆ ಅನ್ಯಾಯವೆಸಗಿರುವ ಆ ನರಮಾನವರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು. ಪ್ರಭು, ಹಾಗಾದರೆ ದಂಡಕರ ಪ್ರಯಾಣಕ್ಕೆ ಪರಿವಾರವನ್ನು ಎಚ್ಚರಿಸಲಿ. ತಂಗಿ, ತುಂಬ ರೂಪವತಿಯನ್ನ, ಒಳ್ಳು ಸುಂದರಿ. ಅವಳನ್ನು ನೀನು ಅಪಹರಿಸಿಕೊಂಡು ಬಂದರೆ ನಿನಗೆ ತಕ್ಕ ನಿನ್ನ ನಾಸಿಕ ಹೋದರೂ ಬುದ್ಧಿ ಚುರುಕಾಗೇ ಇರುವುದು. ನೀನಿನ್ನು ಅಂತಪುರಕ್ಕೆ ಹೋಗಿ ಔಷಧೋಪಚಾರ ಮಾಡಿಸಿಕೊ. ಅಚರಾಕ್ಷ ಮಕರಾಕ್ಷ ಮಾವನಾದ ಮಾರೀಚರನ್ನು ಬರಮಾಡು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ಇಷ್ಟು ಜಾಗೃತೆಯಾಗಿ ಕರೆಸಲು ಕಾರಣವೇನು? ಬಾಬಾ, ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆಯೂ ಸೇರಿ ಆಕೆಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿ ಕಳಿಸಿದ್ದಾರೆ. ಭವಿಷ್ಯಜ್ಞನು ನೀನು. ನನ್ನ ತಂಗಿಯು ಹೇಳಿದಂತೆ ಅವರೇನು ಮಾನವರು ಅಥವಾ ದಾನವರು? ಗುರುತಿಸಿ ಹೇಳು. ರಾವಣ ಸಾರ್ವಭೌಮ, ದಾನವರ ಸಂಹಾರಕ್ಕಾಗಿ ಮಾನವರು ದಾನವರಾಗಿ ಸಂಚರಿಸಿ ಬರುತ್ತಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದೆಲ್ಲ ಸತ್ಯ. ನಾನು ಹೇಳುತ್ತೇನೆ ಸತ್ಯ. ರಾವಣನ ಸಮಕ್ಷಮದಲ್ಲಿ ನಿಂತು ಉತ್ತರ ಕೊಡುವುದನ್ನು ಎಲ್ಲಿ ಕಲಿತೆ? ವಿಭೀಷಣ, ಈತನ ಕಂಕುಳಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಅಗ್ರಜ, ಶಾಂತನಾಗು. ನಮ್ಮ ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವವನೆಂದರೆ ಈ ನಮ್ಮ ಮಾವ ಮಾರೀಚನೊಬ್ಬನೇ. ಆದ್ದರಿಂದ ಈ ಗುರು ನಿಂದನೆ ನನ್ನಿಂದ ಸಾಧ್ಯವಿಲ್ಲ ಅಗ್ರಜ. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯಧಾತನು. ಇದುವರೆಗೂ ನೀನು ನನ್ನ ಹುಪ್ಪುಂಡು ಬೆಳೆದಿರುವೆ. ಆದ್ದರಿಂದ ನೀನು ನನಗೊಂದು ಸಹಾಯವನ್ನು ಮಾಡಬೇಕು. ರಾವಣೇಶ್ವರ, ನನ್ನಿಂದ ಆಗಬೇಕಾದ ಸಹಾಯವೇನು? ಮಾವ, ಆ ಸೀತೆ ಬಹು ಸೌಂದರ್ಯವತಿ. ಆಕೆಯನ್ನು ಒತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಶಿವ. ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪಕೃತ್ಯವನ್ನು ಎಸಗಿ ಪಾಪಕ್ಕೆ ಗುರಿಯಾಗಲಾರೆ. ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಶಿರಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಈತನ ಕೈಯಲ್ಲಿ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗುವುದೇ ಮೇಲು. ರಾವಣೇಶ್ವರ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಶ್ರೀರಾಮ ಲಕ್ಷ್ಮಣನನ್ನು ಬಹುದೂರ ಕೊಂಡೊಯ್ಯುವೆನು. ನೀನು ನಿನ್ನ ಮನಬಂದಂತೆ ನಡೆದುಕೋ. ನೀನು ನಿನ್ನ ಮನಬಂದಂತೆ. ಪ್ರಭು, ಕುಂಭಕರ್ಣ, ಇನ್ನು ನನ್ನ ಕಾರ್ಯ ಸಾಧನೆ ಆದಂತೆ ಸರಿ, ನನ್ನ ಕಾರ್ಯ ಸಾಧನೆ ಆದಂತೆ ಸರಿ. ಪ್ರಭು, ಹಾಗಾದರೆ ದಂಡಕರ ಪ್ರಯಾಣಕ್ಕೆ ಪರಿವಾರವನ್ನು ಎಚ್ಚರಿಸಲಿ. ಬೇಡ,
ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ನಿನ್ನನ್ನು ಮಾರ್ಗ ಮಧ್ಯದಲ್ಲಿಯೇ ಹಿಂದಿರುಗಿಸುತ್ತೇನೆ. ನಡೆ ಹೋಗೋಣ. ಮಾಡೋಣ.